ಬಂದಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇನ್ಶಾರಾ ಬಂದಿದ್ರು, and all the other ladies from my film industry and my fabulous friends Raju Gowda, Ranjit and Jagdish. ಲಾಸ್ಟ್ ಅಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ರು, ತುಂಬಾ ಆರ್ಟಿಸ್ಟ್ಗಳು ಬಂದಿದ್ರು, ಪನ್ನಗ. ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್, ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ಮ ಬೆನ್ ತಟ್ಟಕ್ ಬಂದರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು, ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಟ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಇಸ್ ಅಬ್ರಾಡ್ ಸಮಯ. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಅಂಡ್ ಹಾಗೇನೆ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸಿಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ. ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, when the waiting is over, you don't know how long you waited. But frankly speaking, ಈ ಲೀಗ್ಸ್ ಅಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬಾ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟ್ ಅಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲು ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಷ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ನಲ್ಲಿ ಗೆದ್ದು ಒಂದು ಟೀಮ್ನ ಒಳಗೆ ಕರ್ಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಇತ್ತು, ಅವ್ರ ಊರಲ್ಲಿ ಹೊಡಿಬೇಕು ಜನ, ಅದು ನೋಡಿದ್ವಿ. ಅಂಡ್ ಅದನ್ನ ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 100 ಸೀಸನ್ ಆಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ blindly they believe when I say something, and that increases my responsibility. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ. ಕದ್ದಿ ಮುಚ್ಚಿ ಏನು ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದ್ದೀರಾ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ ನೀವು. ಇನ್ನೇನು ಹೇಗೆ ಒಬ್ಬೊಬ್ರು ನಡೀತೀನಿ ಅಂತ. ಅಲ್ವಾ ಬಚ್ಚನ್, ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ದೊಂದು ವೈರಲ್ ವಿಡಿಯೋ ಆಯ್ತು ಅಲ್ವಾ? ಯಾಕಂದ್ರೆ ಹಿಂದಿನ ದಿವಸ ಮಂಜು ಗೇಟ್ ಬಿದ್ದು ನೆಕ್ಕು ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ನೋಡ್ತೀನಿ. ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂತಿದ್ದ ಕೋಪ ಆ ನೆಕ್ ಡ್ಯಾನ್ಸ್ದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಡೀತಾ ಇರುತ್ತೆ. ಅಂಡ್ ನಮ್ಮ ರಾಜೀವ, ನಮ್ಮ ಚಂದನ್, ಕೃಷ್ಣ ಒಬ್ರೆ, ಅವರಿಗೆ ಲೈಫಲ್ಲಿ ಕ್ರಿಕೆಟ್, ಸಿನಿಮಾ, ದುಡ್ಡು 3 ಬಿಟ್ರೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗೀತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತೆ ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರಲ್ಲ. ಇನ್ನು ನಮ್ಮ ಮಂಜು ಮತ್ತೆ ಬಚ್ಚನ್ನು, ಇನ್ಯಾರು ಪ್ರತಾಪ ಬರಲ್ಲ, ನಮ್ಮ ಮೈಕನ್ನು ತಗೊಂಬೋದು. ಇವ್ರು ಯಾವ ಪಾರ್ಟಿ ಮಿಸ್ಸೇ ಮಾಡಲ್ಲ. ಸೊ 12 ಸೀಸನ್ ಅಲ್ಲಿ ನಾವು ತಂದಿರೋದು 3 ಕಪ್ಪು, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯುಕ ಈ 12 ಸೀಸನ್ ಅಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರಿ ಮಾಡಿಲ್ಲ. ಸೊ ಅವ್ರೇನಾರ ಅಪ್ಪಿತಪ್ಪಿ ಕಪ್ಪು ಬರ್ದೇ ಇರೋದು ನೋವು ಅದು ಇದು ಅಂದ್ರೆ ನಂಬೇಡಿ, ಅದ್ಯಾವುದೂ ಇಲ್ಲ. ಬಟ್ ಫಸ್ಟ್ ಸೀಸನ್ ಅಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದಿರೋದ್ರಿಂದ ಅದೊಂದು ಸ್ಫೂರ್ತಿಯಾಗಿ ನಾವು ತಗೊಂಡು ಆಡಿದ್ವಿ. ಇದೊಂದು CCL ಕಪ್ ಇರ್ಬೋದು. ತುಂಬಾ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ.
ಈ ಕಪ್ಪಿನ ಬಗ್ಗೆ, CCL ಬಗ್ಗೆ ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೆ ಅನ್ನೋ ಥರ. ನಾವು ಚಿತ್ರರಂಗದವರು ಸಿನಿಮಾ ಮಾಡಿದ್ರೆ ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದು ಎಲ್ಲಿ ಹೋದ್ರು ಮಾಡ್ತೀವಿ ನಾವು ಯಾರನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ ಇಂದ ನಾವು ಆಡ್ಕೊಂಡು ಬರ್ತಾ ಇದ್ದೀವಿ. ನಾವು ಯಾರು ₹1 ಪೇಮೆಂಟ್ ತಗೊಂಡಿಲ್ಲ. ನಾವು ಯಾರು ₹1ಗೆ ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದ್ರೆ ಎರಡೇ ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು, ಕಪ್ ತಂದ್ರೆ ಕರ್ನಾಟಕಕ್ಕೆ ತರ್ತೀವಿ ನಾವು. ಇದನ್ನ ಹಿಡ್ಕೊಂಡು ನಾವು ಆಡ್ತೀವಿ ಹೊರತು ಬೇರೆ ಏನೂ ಇಲ್ಲ. ಐ ಡೋಂಟ್ ನೋ ಹೌ ಟು ಸೇ ಇಟ್, ಬಟ್ ಐ love this team and I always will love this team. Thank you for the support and thank you for this love, my boys. Thank you. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.